ಇಲ್ಲಂತೀರಲ್ಲ, ನನ್ನ ಯಾರು ಕೇಳ, ನಾನು ಈ ಊರು ಗೌರಿಶಾನಿ ಅಂದ್ರೆ ಅಲ್ಲಿ ಕೇಳೋದವಲ್ಲ. ಯಾರು? ಶಿವ ಪರಮಾತ್ಮ ಕೇಳ್ತಾನ, ಏನವ ಮಗವ್ವ ಏನ್ ಮಾಡಿ ಬಂತಿ? ಯಪ್ಪ ನಾನು ಎಮ್ಮೆ ಮೈ ತೊಳೆದೆ, ಎಮ್ಮೆ ಹಿಂಡಿದೆ, ಹಾಲಿನಾಗ ನೀರು ಹಾಕಿ ಡೈರಿ ಕೊಟ್ಟೆ, ಇದನ್ನ ಮಾಡಕ್ ಕಳಿಸಿದ್ನಿ ನಿನ್ನ ಅಂತ. ಹುಚ್ಚುಮಲ್ಲಿ ಬದುಕೇನು ಮಾಡಿದೆ ಇಲ್ಲಿ? ಹುಚ್ಚುಮಲ್ಲಿ ಬದುಕೇನು ಮಾಡಿದೆ ಇಲ್ಲಿ? ಏನ್ ಮಾಡಿದೆ? ಸುಳ್ಳೆ ಮುದುಕಿಯಾಗಿ ಹೋದೆ ಎಲ್ಲೋ. ಹುಚ್ಚುಮಲ್ಲಿ ಮುದುಕಿಯಾಗಿ ಹೋದೆ, ಏನು ಮಾಡಲಿಲ್ಲ. ಉಣ್ಣದೈತಿ, ತಿನ್ನದೈತಿ, ತಿರುಗಾಡೋದೈತಿ, ನೀತಿ ಹೊಡೆಯೋದೈತಿ. ಅದಕ್ಕೆ ನಿನಗೆ ಮನುಷ್ಯ ಜನ್ಮವನ್ನು ಕೊಟ್ಟದ್ದು ವ್ಯರ್ಥ ಆತು. ಅದಕ್ಕೆ ನೀನು ಅದ್ರ ಲಾಭ ತಕ್ಕೊಳ್ಳಿಲ್ಲ, ಪ್ರಯೋಜನ ತಕ್ಕೊಳ್ಳಿಲ್ಲ ಅಂದ್ಮೇಲೆ ಬರೇ ನೀನು ಏನೆಲ್ಲ ಎಣ್ಣೆ ಸೇವಾ ಮಾಡಿದೆ ಅಂದ್ಮೇಲೆ ಮುಂದಿನ ಜನ್ಮದಳು ನೀನು ಎಣ್ಣೆಯಾಗಿ ಹುಟ್ಟು ಅಂತ ಆಲೋಚನೆ ಮಾಡ್ತೀನಿ. ಮನುಷ್ಯ ಜನ್ಮ ಹೋತು, ಯಾವ ಜನ್ಮ ಬಂತು? ಎಣ್ಣೆ. ಹೊರಗಡೆ ಎಣ್ಣೆಯಾಗಿ ಹುಟ್ಟಿದ್ರು. ಮತ್ತೆ ಇದಕ್ಕಿಂತಲೂ ಹೆಚ್ಚಿನ ಜನ್ಮ ಮಹಾತ್ಮರ ವಂಶದಲ್ಲಿ ನವತಾನನಾಥರು ಹುಟ್ಟಿದಂಗೆ ನೀವು ಚಲೋ ಜನ್ಮ ಪಡೆದುಕೊಂಡು ಮತ್ತೊಂದು ಸಲ ಬರಬೇಕು ಅಂತೀರ. ನೀವ ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲು ಸಂಗಮದೇವ ಅಂತ ಬಸವಾದಿ ಪ್ರಮುಖರು ಇಲ್ಲೇ ಎಲ್ಲ ಮಾಡಿಕೊಳ್ಳೋದು. ನೋಡಿ, ಏನು ಮಾಡಿಕೊಳ್ಳೋದು ಇಲ್ಲೇ. ನಾಳೆ ನೀವು ಏನು ಮಾಡ್ಕೊಂಡ್ರು ಆಗೋದಿಲ್ಲ. ಅದಕ್ಕಾಗಿ ಕಸು ಇದ್ದಾಗನ ಏನ್ ಮಾಡ್ಬೇಕು? ನಾಳೆ ಏನೆಲ್ಲ ಮಾಡ್ತಾನೆ ಅನ್ನೋದು, ನಾಳೆ ಮಾಡ್ತಾನೆ ಅನ್ನೋ ಸುಳ್ಳು. ನಾಳೆ ಇರ್ತೀವಿ ಅನ್ನೋದೇನು ನಿಮ್ಗೆ ಗ್ಯಾರಂಟಿ ಐತೆ? ನಾನೇನೆಲ್ಲ ಮದುವೆ ಆಗ್ತಿತ್ತು, ನಮ್ಮ ಶಿಷ್ಯರದ ಊರು ಹೇಳೋದಲ್ಲ, ಮದುವೆ ಆಗ್ತಿತ್ತು, ಗಂಡ ಹೆಂಡತಿ ತಾಳಿ ಕಟ್ಟಿದಾರ, ಇನ್ನೇನೆಲ್ಲ ಆಯ್ಕೆ ಮಾಡಕ್ಕ ಹೋದಾಗ ಆ ಹುಡುಗನ ಸತ್ತು. ಗ್ಯಾರಂಟಿ ಇಲ್ಲ. ಅಷ್ಟೊಳಗೆ ನೀವೇನ್ ಮಾಡ್ಬೇಕು? ಶಿವ 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 ಅನ್ನೋದಲ್ಲಿ ಸದ್ಗುರುವಿನ ಪಾದವ ಹಿಡಿಯುವಲ್ಲಿ ಮುಂಜಂದು ಭವಕ್ಕೆ ಬರುವಂತೆ ಮಾಡ್ಬೋದು. ಭವಕ್ಕೆ ಬರೋದು ನಿಮ್ಮಲ್ಲಿರ್ತಕ್ಕಂಥ ವಾಸನಾಕ್ಷಯ ಮನೋಲಯವೇ ಮುಕ್ತಿ ಅಂತ ತಿಳ್ಕೊಂಡು ಮಾತ್ರ ಹೇಳಿದಾರೆ. ನೀವು ವಾಸನ ಬಿಡ್ರಿ, ಸಂಸಾರದ ವಾಸನ ಬಿಡ್ರಿ, ಗುರುವಿನ ವಾಸನ ಹಿಡ್ಕೊಳ್ರಿ. ಗುರುವಿನ ಗುಲಾಮರಾಗುವ ತನಕ ದರೆಯದಂಡ ಮುಕ್ತಿ ಅಂತ ತಿಳ್ಕೊಂಡು ಮಾತ್ರ ಹೇಳಿದಾರೆ. ಗುರುವಿನ ಗುಲಾಮರಾಗಬೇಕು. ಆಪ್ತ ಅಂಗಸ್ಥಾನ ಸದ್ಭಾವಗಳ ಮೂಲಕವಾಗಿ ಗುರು ಸೇವೆಯನ್ನ, ಅವರ ಪೂಜೆಯನ್ನು ಮಾಡಿದಾಗ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅಂಥ ಒಂದು ಸದ್ಗುಣವನ್ನ, ಸಚ್ಚಾರಿತ್ರವನ್ನು, ಸದ್ಭಾವನೆಯನ್ನ ಗುರು ಶಿವಾನಂದರು ಮತ್ತು ಪೂರ್ಣಾನಂದಗಳು, ಸರದಾನಂದಗಳು, ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ನೀವು ಒಳ್ಳೆಯದನ್ನು ಕೊಡಲಿ, ಸಚ್ಚಾರಿತ್ರವನ್ನು ಕೊಡಲಿ, ಸದ್ಭಾವನೆಯನ್ನು ಕೊಡಲಿ, ಮುಕ್ತಿಯನ್ನು ಕೊಟ್ಟು ನಿಮ್ಮನ್ನು ಕೈ ಹಿಡಿದು ಕೈಲಾಸಕ್ಕೆ ಕರ್ಕೊಂಡು ಹೋಗಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸಿ ನಮ್ಮ ಆಶೀರ್ವಾದಕ್ಕೆ ಮಂಗಳವನ್ನು ಮಾಡಿ ಇಲ್ಲಿವರೆಗೆ